ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 11. ಸುಧಾಮನ ಮಾತುಗಳು ಉಳಿದ ಹುಡುಗರ ಮನಸ್ಸನ್ನು ಪರಿವರ್ತಿಸಿದ್ವು. ಸರ್ವಮಂಗಳನಿಗೆ ಸುಧಾಮನ ಮಾತುಗಳಲ್ಲಿ ಒಂದು ಬಗೆ ಆಕರ್ಷಣೆ ಉಂಟಾಯಿತು. ಅವಳು ಅವನ ಬಳಿ ತೆರಳಿ ತನ್ನ ಹೆಸರು ಸರ್ವಮಂಗಳ ಅಂತ ತನ್ನನ್ನು ಪರಿಚಯಿಸಿಕೊಂಡ್ಳು. ನನಗೆ ತಿಳಿದಿದೆ, ಯಾವಾಗಲೂ ಕಾಲೇಜಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನೀವೇ ತಾನೇ ಉತ್ತರಿಸೋದು. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಚರ್ಚಾ ಸ್ಪರ್ಧೆ ಇರಲಿ, ಎಲ್ಲ ಉಪನ್ಯಾಸಕರ ಬಾಯಲ್ಲೂ ನಿಮ್ಮದೇ ಮಾತು. ನಿಮ್ಮ ಸ್ನೇಹಿತರಾಗೋದಕ್ಕೆ ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ನನಗೂ ಸಿಗ್ಬೋದಾ? ಸುಧಾಮ ತನ್ನ ಕೈಯನ್ನು ಮುಂದಕ್ಕೆ ಚಾಚ್ದ. ಪ್ರತಿಯಾಗಿ ಅವನಿಗೆ ನಮಸ್ಕರಿಸಿದ ಸರ್ವಮಂಗಳ, ದಯವಿಟ್ಟು ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡಬೇಡಿ. ನಾನು ಕೂಡ ನಿಮ್ಮ ಹಾಗೆ ಓದೋದಕ್ಕೆ ಬಂದಿರೋ ವಿದ್ಯಾರ್ಥಿನಿ ಅಷ್ಟೆ. ಖಂಡಿತ ನಾನು ನಿಮ್ಮ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ ಅಂದವಳು ನಗ್ತಾ ಅವನಿಗೆ ಧನ್ಯವಾದ ತಿಳಿಸಿ ತರಗತಿಗೆ ನಡೆದ್ಲು. ಅವಳ ಮಾತಿಗೆ ಸಂತೋಷಗೊಂಡ ಸುಧಾಮ ಅವಳು ಹೋಗೋ ದಾರಿನೇ ನೋಡುತ್ತಾ ನಿಂತ. ಆ ಒಂದು ಘಟನೆ ಬಳಿಕ ತರಗತಿಲಿ ಯಾರೊಬ್ಬರು ಹೆಣ್ಣು ಮಕ್ಕಳನ್ನು ರೇಗಿಸೋ ಗೋಜಿಗೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ಎಲ್ಲರನ್ನೂ ಸ್ನೇಹಿತರಂತೆ ಕಾಣ್ತಿದ್ರು. ಸುಧಾಮ, ಸರಸ್ವತಿ ಹಾಗೂ ಸರ್ವಮಂಗಳಾರಲ್ಲಿ ಗೆಳೆತನದ ಬಂಧ ಗಟ್ಟಿಯಾಗಿ ಬೇರೂರಿತ್ತು. ದ್ವಿತೀಯ PUC ಪರೀಕ್ಷೆ ಕೊನೆಗೊಂಡು ಫಲಿತಾಂಶ ಹೊರಬಿದ್ದಿತ್ತು. ಎಣಿಸಿದಂತೆ ಸರ್ವಮಂಗಳ ಕಾಲೇಜಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ರೆ ಸುಧಾಮ ಹಾಗೂ ಸರಸ್ವತಿ 2ನೇ ಸ್ಥಾನಕ್ಕೆ ತೃಪ್ತಿಪಟ್ರು. ಸರ್ವಮಂಗಳಾಳಿಗೆ ಮುಂದಕ್ಕೂ ಓದಬೇಕು ಅನ್ನೋ ಆಸೆ ಇದ್ರೂ ದೀಕ್ಷಿತರು ಬೆಳೆದ ಮಗಳಿಗೆ ಮದುವೆ ಮಾಡೋ ತರಾತುರಿಯಲ್ಲಿದ್ದರು. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸದ ಇಂಥ ಕಾಲದಲ್ಲಿ ತನ್ನನ್ನು ಇಷ್ಟರವರೆಗೆ ಓದಿಸಿದ ಅಪ್ಪ ಅಮ್ಮನ ಮಾತುಗಳನ್ನು ಮೀರೋದಕ್ಕೆ ಸಾಧ್ಯವಾಗದೆ ಸರ್ವಮಂಗಳ ಕೂಡ ತನ್ನ ಓದನ್ನು ಸ್ಥಗಿತಗೊಳಿಸಿ ಮದುವೆಗೆ ಒಪ್ಪಿಗೆ ಸೂಚಿಸಿದ್ಲು. ಮೊದಲಿನಿಂದಲೂ ಮಗಳು ಕಾಲೇಜು ಮೆಟ್ಟಿಲು ತುಳಿಯೋದನ್ನು ಇಷ್ಟಪಡದ ಯಜ್ಞೇಶ ಜೋಯಿಸರಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು. ಹೆಣ್ಣು ಮಕ್ಕಳು ಹೆಚ್ಚು ಕಲಿತ್ರೆ, ಹುಡುಗರು ಜೊತೆ ಹೆಚ್ಚು ಸಲುಗೆಯಿಂದಿದ್ರೆ ನೋಡಿದವರು ಆಡಿಕೊಳ್ತಾರೆ ಅನ್ನೋ ಭಯಕ್ಕಿಂತ ಮಗಳು ಇಡೀ ದಿನ ತನ್ನ ಶತ್ರುವಿನ ಮಗಳೊಂದಿಗೆ ಇರೋದನ್ನು ಅವರಿಗೆ ಸಹಿಸೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನು ನನ್ನ ಮಗಳಿಗಂತೂ ಆ ದೀಕ್ಷಿತನ ಮಗಳ ಕಾಟ ಇರೋದಿಲ್ಲ. ಅವಳ ಕಾಲನ್ನು ಕಟ್ಟಿಹಾಕಿ ಮನೆಯೊಳಗೆ ಹೇಗೆ ಕೂರಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಅಂತ ಯೋಚಿಸಿದವರು ದೀಕ್ಷಿತರ ಮೇಲಿನ ಅಸೂಯೆಯಿಂದಷ್ಟೇ ಸರಸ್ವತಿನ ಕಾಲೇಜಿಗೆ ಸೇರಿಸಿದ್ದವರು ಈಗ ಅವಳನ್ನೂ ಸಹ ಕಾಲೇಜ್ ಬಿಡಿಸಿ ಅವಳು ತನ್ನ ಗೆಳತಿಯಿಂದ ಆದಷ್ಟು ದೂರವಿರುವಂತೆ ನೋಡಿಕೊಳ್ತಿದ್ರು. ಇತ್ತ ಸರ್ವಮಂಗಳ ಮನೆಯಲ್ಲಿ ತನ್ನ ತಾಯಿಯ ಎಲ್ಲ ಕೆಲಸಗಳಿಗೂ ನೆರವಾಗ್ತಿದ್ಲು. ಹಾಗೆ ತನ್ನ ತಂದೆ ಜೊತೆ ದೇವಸ್ಥಾನಕ್ಕೆ ತೆರಳಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸ್ತಾ ಇದ್ಲು. ಅಗ್ರಹಾರವನ್ನು ಸದಾಕಾಲ ಶುಚಿಯಾಗಿಟ್ಕೊಂಡಿರ್ತಿದ್ಲು. ಮನಸ್ಸು ಚೆಂದವಿದ್ರೆ ಮನೆ, ಮನೆ ಚೆಂದವಿದ್ರೆ ಬೀದಿ, ಬೀದಿ ಚೆಂದವಿದ್ರೆ ಊರು, ಊರು ಚೆಂದ ಇದ್ರೆ ಇಡೀ ನಾಡೆ ಚೆನ್ನಾಗಿರುತ್ತೆ ಅನ್ನೋ ಸಾಲುಗಳನ್ನು ಪರಿಪಾಠವಾಗಿಸಿಕೊಂಡು ಪಾಲಿಸ್ತಾ ಇದ್ದವಳು ಹಳ್ಳಿನ ಶುಚಿಯಾಗಿ ಕಾಪಾಡಿಕೊಳ್ಳೋದು ಹೇಗೆ ಅಂತ ಮನೆ ಮನೆಗೂ ಹೋಗಿ ತಿಳಿ ಹೇಳ್ತಿದ್ಲು. ಕೆಲವರು ಅವಳ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ರಾದ್ರೂ ಮತ್ತು ಕೆಲವರು ನೋಡವ್ವ, ನಮಗೆ ನಾವು ಉದ್ಧಾರ ಆದರೆ ಅಷ್ಟೇ ಸಾಕು, ಈ ದೇಶನ ಕಟ್ಕೊಂಡು ನಮಗೆ ಏನೂ ಆಗಬೇಕಾಗಿಲ್ಲ ಅಂತ ಉಡಾಫೆಯ ಮಾತುಗಳನ್ನಾಡ್ತಿದ್ರು. ಆದರೂ ಅವರು ತನ್ನ ಮಾತನ್ನು ಒಪ್ಪೋವರೆಗೂ ಬಿಡ್ತಾ ಇರಲಿಲ್ಲ. ಅಂದೊಮ್ಮೆ ತನ್ನ ಬಿಡುವಿನ ಸಮಯದಲ್ಲಿ ಹಳ್ಳಿ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದ ಸರ್ವಮಂಗಳ ತನ್ನ ಕಣ್ಣೆದುರಿಗೆ ನಡೀತಾ ಇದ್ದ ದೃಶ್ಯವನ್ನು ಕಂಡು ಒಮ್ಮೆಲೆ ಬೆಚ್ಚಿದ್ಲು. 2 ವರ್ಷಗಳಿಂದ ರಾಮು ಹಳ್ಳಿಲಿ ಅಷ್ಟಾಗಿ ಮಳೆ ಬೆಳೆ ಇಲ್ಲದಿದ್ದರ ಪರಿಣಾಮ ಹಳ್ಳಿಯ ಕೆಲವು ಜನ ಮಾರಮ್ಮನಿಗೆ ಕುರಿಯನ್ನು ಬಲಿ ಕೊಡೋ ವ್ಯವಸ್ಥೆ ಮಾಡ್ತಿದ್ರು. ಕಾಲೇಜು ಮೆಟ್ಟಿಲು ಹತ್ತಿದ್ದ ಸರ್ವಮಂಗಳನಿಗೆ ಬುದ್ಧಿ ಇಲ್ಲದ ಮೂಢರಂತೆ ಅವರೆಲ್ಲರೂ ನಡ್ಕೊಳ್ತಾ ಇದ್ದ ಹೀನ ಕೃತ್ಯವನ್ನು ಕಣ್ಣಾರೆ ನೋಡಿ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಜನರ ಗುಂಪಲ್ಲಿ ದಾರಿ ಮಾಡಿಕೊಂಡು ಬಲಿ ಕೊಡ್ತಾ ಇದ್ದ ಸ್ಥಳಕ್ಕೆ ಧಾವಿಸಿದವಳು, ದಯವಿಟ್ಟು ನಿಲ್ಲಿಸಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅನ್ನೋ ಪರಿಜ್ಞಾನ ಆದರೂ ನಿಮಗಿದೆಯಾ ಅಂತ ಪ್ರಶ್ನಿಸಿದ್ಲು. ಅವಳನ್ನು ಆ ಜಾಗದಲ್ಲಿ, ಅದು ಕೂಡ ಅಂತಹ ಸಮಯದಲ್ಲಿ ನೋಡಿ ಹಳ್ಳಿಯ ಮುಖ್ಯಸ್ಥನಾಗಿದ್ದ ಬಸವೇಗೌಡರಿಗೆ
ಕೋಪ ಕುದಿಯತೊಡಗಿತ್ತು. ಇದೇನವ ನೀವಿಲ್ಲಿ? ನೀವು ಇಲ್ಲಿಗೆಲ್ಲ ಬರಬಾರ್ದು. ಹೋಗಿ ನಿಮ್ಮ ಜನಕ್ಕೇನಾದರೂ ಗೊತ್ತಾದರೆ ಅಷ್ಟೇ ಕತೆ ಅಂತ ಅವಳನ್ನು ಅಲ್ಲಿಂದ ಕಳುಹಿಸೋದಕ್ಕೆ ಮುಂದಾದರು. ಮೊದಲೇ ಕೋಪಗೊಂಡಿದ್ದ ಸರ್ವಮಂಗಳ, ಯಾಕೆ ಬರಬಾರ್ದು ಗೌಡ್ರೆ? ನಾವು ಬಂದರೆ ನೀವು ಮಾಡ್ತಾ ಇರೋ ಕೆಲಸ ಎಲ್ಲ ಬಯಲಾಗುತ್ತೆ ಅಂತ ಭಯನಾ ಅಂತ ಆವೇಶದಿಂದ ಕಿರುಚಾಡಿದ್ಲು. ಅವಳ ಮಾತು ಗೌಡ್ರಿಗೆ ಅರ್ಥ ಆಗಲಿಲ್ಲ. ಅವಳನ್ನೇ ಪ್ರಶ್ನಾರ್ಥಕವಾಗಿ ದಿಟ್ಟಿಸ್ತಾ, ಏನವ ನೀವು ಹೇಳ್ತಾ ಇರೋದು? ನಾವೇನು ಕೆಲಸ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಅಂತ ರೋಷದಿಂದ ಪ್ರಶ್ನಿಸಿದ್ರು. ಮತ್ತಿನ್ನೇನು ಗೌಡ್ರೆ, ಹಳ್ಳೀಲಿ ಈ ರೀತಿ ಮೂಕ ಪ್ರಾಣಿಗಳನ್ನೆಲ್ಲ ಬಲಿ ಕೊಡಬಾರ್ದು ಅಂತ ನಾನು ವರ್ಷಗಳ ಹಿಂದೆನೇ ನಿಮಗೆ ತಿಳಿಸಿ ಹೇಳಿದ್ದೀನಿ. ಆದರೂ ಹೀಗೆ ಹಳ್ಳಿ ಜನರನ್ನೆಲ್ಲ ಸೇರಿಸ್ಕೊಂಡು ಏನೂ ಅರಿಯದ ಆ ಜೀವವನ್ನು ಬಲಿ ಕೊಡೋದಕ್ಕೆ ಹೊರಟಿದ್ದೀರಲ್ಲ. ಪಾಪ, ಆ ಮೂಕ ಪ್ರಾಣಿ ನಿಮಗೇನು ಅನ್ಯಾಯ ಮಾಡಿದೆ? ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಗೌರವ ನೀಡ್ತಾ ಇದ್ದ ಬಾಯಿಯಿಂದ ಹಳ್ಳಿಯವರ ವಿರುದ್ಧ ಒಂದೊಂದೇ ಮಾತುಗಳು ಹೊರಬರತೊಡಗಿದ್ವು. ಮೂಢರಾದ ಬಸವೇಗೌಡರಿಗೆ ಇನ್ನೂ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನೋಡವ್ವ, ಇದಕ್ಕೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನೀನು ಯಾವತ್ತೋ ಒಮ್ಮೆ ಹಿಂಗೆ ಮಾಡೋದು ತೆಪ್ಪು ಅಂತ ಹೇಳಿರ್ಬೋದು. ನಮಗಂತೂ ಇದು ತೆಪ್ಪು ಅಂತ ಯಾವಾಗಲೂ ಅನಿಸಿಲ್ಲ, ಅನಿಸೋದು ಇಲ್ಲ. ನೀನು ಹೇಳ್ದೆ ಅಂತ ನಾವು ಬಲಿ ಕೊಡದೆ ಇದ್ರೆ ಮಾರವ್ವ ಮುನ್ಸ್ಕತಾಳೆ. ನಮಗೆಲ್ಲ ಶಿಕ್ಷೆ ಕೊಡದೆ ಬಿಡಾಕಿಲ್ಲ. ನಾವೇನು ನಮ್ಮ ಜನಕ್ಕೆ ಮಾತ್ರ ಒಳ್ಳೇದಾಗಲಿ ಅಂತ ಬಲಿ ಕೊಡ್ತಾ ಇಲ್ಲ. ಇದರಿಂದ ನಿಮ್ಮ ಅಗ್ರಹಾರದ ಜನಕ್ಕೂ ಒಳ್ಳೇದಾಗ್ತೈತೆ. ಇನ್ನೂ ಹೆಚ್ಚಿಗೆ ಮಾತ್ಬೇಡ, ಮೊದಲು ಇಲ್ಲಿಂದ ನಡೀರಿ. ಬಲಿ ಕೊಡೋ ಸಮಯ ಆದರೆ ಮಾರವಂಗೆ ಕೆಂಡದಂಥ ಕ್ವಾಪ ಬತ್ತೈತೆ ಅಂತ ಬಲಿಷ್ಠಕಾಯದ ಮನುಷ್ಯನ ಮುಖ ನೋಡಿ, ಹೇಯ್, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದಿಲ್ಲ, ಕೊಡ್ಲಾ ಬೇಗ ಅಂತ ಕೂಗಿದ್ರು. ಪೂಜೆ ಮಾಡಿಸ್ಕೊಂಡು ಕುತ್ತಿಗೆಗೆ ಬಣ್ಣ ಬಣ್ಣದ ಹಾರ ಹಾಕಿಸ್ಕೊಂಡು ಇನ್ನೇನು ಕಟುಕನ ಕೊಡಲಿಗೆ ಆಹಾರ ಆಗ್ತೀನಿ ಅನ್ನೋ ಅರಿವೆಯೂ ಇಲ್ಲದೆ ನಿಂತಿದ್ದ ಕುರಿನ ಆತ ಒಮ್ಮೆ ಎಳೆದಾಡಿದ ಅಷ್ಟೆ. ಅದು ಒಮ್ಮೆಲೆ ಭಯಗೊಂಡು ಮ್ಯಾ ಅಂತ ಕೂಕ್ಕೊಳ್ತು. ಅದರ ಅಸಹಾಯಕ ಧ್ವನಿ ಕೇಳಿ ಸರ್ವಮಂಗಳನ ಕರುಳು ಚುರುಕೆನ್ಸ್ತು. ನಿಲ್ಸಿ ಗೌಡ್ರೆ, ನೋಡಿ, ನೀವು ಮಾಡ್ತಾ ಇರೋದು ಸರಿಯಿಲ್ಲ. ಈ ಮೂಕ ಪ್ರಾಣಿನ ಬಲಿ ಕೊಟ್ರೆ ದೇವಿ ಖುಷಿಯಾಗ್ತಾಳೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಇದೆಲ್ಲ ಮೂಢನಂಬಿಕೆ ಅಷ್ಟೇ. ನೀವು ಬಲಿ ಕೊಡದೇ ಇರಿ. ಮಳೆ ಬರೋ ಕಾಲಕ್ಕೆ ಬಂದೇ ಬರುತ್ತೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ, ಇಲ್ಲ ಅಂದರೆ ಇದ್ರ ಪರಿಣಾಮ ಸರಿ ಇರೋದಿಲ್ಲ ಅಂತ ಹೇಳ್ತಿದ್ದ ಹಾಗೆ ಗೌಡರ ರೋಷ ಉಕ್ಕತೊಡಗಿತ್ತು. ಅವರು ಅವಳ ಮಾತುಗಳನ್ನು ಅರ್ಧದಲ್ಲಿಯೇ ತಡೆಯುತ್ತಾ, ಸಾಕು ನಿಲ್ಸವ್ವ, ನೀವು ಅಗ್ರಹಾರದ ಜನ, ಅದರಲ್ಲೂ ನಮ್ಮ ದೀಕ್ಷಿತರ ಮಗಳು ಅಂತ ಈಟೋ ತನಕ ಮರ್ವಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಇನ್ನೂ ಹೆಚ್ಚಿಗೆ ಮಾತಾಡಿದರೆ ಸರಿ ಇರಕ್ಕಿಲ್ಲ. ಈ ಹಿಂದೆ ಹಳ್ಳಿ ಹಿರಿಯರೆಲ್ಲ ಸೇರ್ಕೊಂಡು ತೀರ್ಮಾನ ತಗೊಂಡವ್ರೆ. ನಿಮ್ಮ ವಿಷಯಕ್ಕೆ ನಾವು ಬರಾಕಿಲ್ಲ, ನಮ್ಮ ವಿಷಯಕ್ಕೆ ನೀವು ಬರಬಾರ್ದು. ಇಡೀ ಹಳ್ಳಿಗೆ ತೊಂದರೆ ಎದುರಾದಾಗ ಅಥವಾ ಯಾರಿಂದಾದ್ರೂ ಕೇಡು ಸಂಭವಿಸುತ್ತೆ ಅಂದಾಗ ಮಾತ್ರ ಮಧ್ಯದಲ್ಲಿ ಮಾತಾಡಬೇಕು. ಈ ರೀತಿ ಅರ್ಥ ಇಲ್ದಂಗೆ ಎಲ್ಲದರಲ್ಲೂ ಮೂಗು ತೂರ್ಸೋಕೆ ಬಂದರೆ ವರ್ಷಗಳ ಹಿಂದೆ ಹೇಗೆ ಇಡೀ ಹಳ್ಳಿನೇ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಧಗಧಗಿಸಿತ್ತೋ ಆ ದಿನಗಳೆಲ್ಲ ಪುನಃ ಮರುಕಳಿಸ್ತದೆ. ಹುಷಾರ್. ಹಾಂ, ಇನ್ನೊಂದು ಮಾತು ಗೆಪ್ತಿ ಇಟ್ಕೊಳ್ಳಿ. ಇನ್ನೊಂದು ಸಲ ಈ ಕಡೆ ಕಾಲಿಡೋ ಧೈರ್ಯ ಕೂಡ ಮಾಡಬೇಡಿ. ನೀವೇನಾರ ಈ ವಿಷಯನ ನಿಮ್ಮ ಅಗ್ರಹಾರದ ಜನಕ್ಕೆ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ಅವರು ಕೂಡ ನಮ್ಮ ಪರವಾಗೇ ಮಾತಾಡೋದು ಅಂತ ಅವಳನ್ನು ಮುಂದಕ್ಕೆ ಮಾತನಾಡೋದಕ್ಕೂ ಬಿಡದೆ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಆಗಸವನ್ನೊಮ್ಮೆ ದಿಟ್ಟಿಸಿದವರು, ಅಯ್ಯೋ ಕರ್ಮವೇ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ಬಸವೇಗೌಡರು ಯಾಕೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ಅಂತ ಸರ್ವಮಂಗಳನನ್ನು ಸೇರಿಸಿ ಅಲ್ಲಿದ್ದ ಯಾರೊಬ್ಬರಿಗೂ ಅರ್ಥವಾಗಲಿಲ್ಲ. ಹಳ್ಳಿಯ ಮತ್ತೊಂದು ಹಿರಿಜೀವ ಹನುಮಂತೇಗೌಡರು, ಬಸವೇಗೌಡ್ರೆ, ಇದ್ಯಾಕೆ ಹಿಂಗೆ ಕುಂತ್ಬಿಟ್ರಿ? ಬನ್ನಿ, ಮಾಡೋ ಕಾರ್ಯ ಮುಗಿಸೋಣ, ಹೊತ್ತಾಗ್ತದೆ ಅಂದರು. ಅವರನ್ನೇ ದಿಟ್ಟಿಸ್ತಿದ್ದ ಬಸವೇಗೌಡರು, ಇನ್ನೇನು ಹೊತ್ತಾಗೋದು ಸ್ವಾಮಿ, ಆಗಲೇ ಸಮಯ ಮೀರೈತೆ. ಆ ಮಾರವ್ವ ಮುನಿಸ್ಕೊಂಡವಳೆ, ನಮಗೆಲ್ಲ ಏನು ಗ್ರಾಚಾರ ಕದೈತೋ ಗೊತ್ತಿಲ್ಲ ಅಂತ ಕುರಿ ಹಿಡಿದು ನಿಂತಿದ್ದವನ ಮುಖ ನೋಡಿ, ಲೋ ಭೀಮಾ, ಅದನ್ನು ನಮ್ಮ ಕುರಿ ಮಂದೆನಾಗ್ಬಿಡು. ನಾಳಿಕೆ ಆ ಪೂಜಾರಪ್ಪನ ಮೈ ಮ್ಯಾಕೆ ದ್ಯಾವಿ ಬಂದಾಗ ನಮ್ಮ ತೆಪ್ಪಿಗೆ ಕ್ಷಮೆ ಕೇಳಿ ತೆಪ್ಪಕಾಣಿಕೆ ಒಪ್ಪಿಸಿ ಮುಂದೆ ಏನು ಮಾಡೋದು ಅಂತ ಬೇಡ್ಕೊಳ್ಳೋಣ ಅಂದರು. ಭೀಮ ಗೌಡ್ರು ಮಾತಂತೆ ಕುರಿನ ಅವರ ಮನೆ ಎತ್ತಕೊಂಡೊಯ್ದ. ಹಳ್ಳಿಯ ಜನರೆಲ್ಲರೂ ಗೌಡರ ಮಾತಿಗೆ ಸರಿ ಅಂತ ತಲೆ ಆಡಿಸ್ತಾ ಕೋಪದಿಂದಲೇ ಸರ್ವಮಂಗಳನನ್ನು ಕಂಡು ಬಾಯಿಗೆ ಬಂದಂತೆ ಮಾತಾಡಿಕೊಂಡು
ತಮ್ಮ ತಮ್ಮ ಗುಡಿಸಲಿನ ಕಡೆ ಹೆಜ್ಜೆ ಹಾಕಿದ್ರು. ಅವ್ರ ಮಾತಿಂದ ಸರ್ವಮಂಗಳನಿಗೆ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಬದಲಿಗೆ ಅಂತೂ ಒಂದು ಜೀವ ಉಳಿತಲ್ಲ ಅನ್ನೋ ಸಮಾಧಾನವಾಯಿತು. ಅವಳನ್ನೇ ಕೋಪದಿಂದ ದುರುಗುಟ್ಟಿಕೊಂಡು ನೋಡ್ತಾ ಇದ್ದ ಬಸವೇಗೌಡರನ್ನು ಕಂಡು, ತುಂಬ ಧನ್ಯವಾದ ಗೌಡ್ರೆ, ನೀವೇನು ಚಿಂತೆ ಮಾಡಬೇಡಿ, ಮಳೆ ಬಂದೇ ಬರುತ್ತೆ. ಒಂದು ಮೂಕ ಪ್ರಾಣಿಯ ಜೀವ ಉಳಿಸಿದ ಪುಣ್ಯ ನಿಮಗೆ ದಕ್ಕಿದೆ, ನಾನಿನ್ ಬರ್ತೀನಿ ಅಂತ ತನ್ನ ಮನೆಯತ್ತ ಹೆಜ್ಜೆ ಹಾಕಿದ್ಲು. ಅವಳ ಮಾತುಗಳು ಗೌಡ್ರಿಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಮತ್ತಷ್ಟು ಕೋಪದಿಂದ ಅವಳು ಹೋಗೋ ದಾರಿನೇ ನೋಡುತ್ತಾ ಕೂತ್ಕೊಂಡ್ರು. ಇತ್ತ ಮನೆಯತ್ತ ಹೆಜ್ಜೆ ಹಾಕ್ತಿದ್ದ ಸರ್ವಮಂಗಳನ ಮನಸ್ಸು ಶ್ರೀರಾಮಗುಡಿಯ ಪಕ್ಕದಲ್ಲಿದ್ದ ಸೀತಾಗಿರಿ ಪರ್ವತದತ್ತ ಹೊರಳಿತು. ಮನಸ್ಸಿಗೆ ನೋವಾದಾಗ, ಮುಂದೆ ಏನು ಮಾಡಬೇಕು ಅಂತ ತೋಚ್ತಿದ್ದಾಗಲೆಲ್ಲ ಅವಳು ಸೀತಾಗಿರಿ ಪರ್ವತಕ್ಕೆ ಬಂದು ಕ್ಷಣಕಾಲ ಸಮಯ ಕಳೆದು ಹೋಗೋದು ರೂಢಿಯಾಗಿತ್ತು. ಅದು ಶ್ರೀರಾಮಗುಡಿಯ ಪಕ್ಕದಲ್ಲಿಯೇ ಇದ್ದ ಪರ್ವತ ಆಗಿದ್ರಿಂದ ಜನರೇ ಅದಕ್ಕೆ ಸೀತಾಮಾತೆ ಹೆಸರಿಟ್ಟು ನಾಮಕರಣ ಮಾಡಿದ್ರು. ಅಷ್ಟೇ ಅಲ್ಲದೆ ಬೆಟ್ಟದ ಮೇಲೆ ಪುಟ್ಟದಾದ ಗುಡಿಯನ್ನು ನಿರ್ಮಿಸಿ ಪುಟ್ಟದಾದ ಕಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಸೀತಾಮಾತೆ ಕಾಪಾಡಮ್ಮ ತಾಯಿ ಅಂತ ಬೇಡ್ಕೊಳ್ತಿದ್ರು. ಸರ್ವಮಂಗಳನಿಗೆ ಇದೆಲ್ಲ ವಿಚಿತ್ರ ಅನಿಸಿದ್ರು. ದೇವರು ಎಲ್ಲೆಲ್ಲೂ ಇರುವಾಗ ಈ ಕಲ್ಲಲ್ಲಿ ಯಾಕಿರಬಾರ್ದು ಅಂತ ಮನಸ್ಸಲ್ಲೇ ಕೈ ಮುಗ್ದು ಸುಮ್ಮನಾಗ್ತಿದ್ಲು. ಮಿತ್ರರೇ, ಸರ್ವಮಂಗಳ ಹಾಗೂ ಬಸವೇಗೌಡರ ನಡುವಿನ ವಾಗ್ವಾದ ದೀಕ್ಷಿತರಿಗೆ ತಿಳಿಯುವುದೇ? ತಿಳಿದರೆ ಅವರ ಮುಂದಿನ ನಡೆ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.